ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶನಿವಾರದ ದಿನ ಲವಂಗಗಳ ಸಹಾಯದಿಂದ ಈ ಪ್ರಯೋಗ ಮಾಡಿಕೊಂಡ್ರೆ ಮನೆ ತುಂಬ ದುಡ್ಡಿನ ಸುರಿಮಳೆ ಆಗ್ತದೆ. ನಿಮಗೆ ಹಣಕಾಸಿನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದ್ರೆ, ಮನೆ ತುಂಬ ದುಡ್ಡಿರಬೇಕು, ಕೈ ತುಂಬ ದುಡ್ಡು ಓಡಾಡಬೇಕು ಅಂತ ಹೇಳಿದ್ರೆ ಈ ತಂತ್ರ ನೀವು ಮಾಡ್ಕೊಳ್ಳಿ. ನೋಡಿ, ವಾಡಿಕೆ ಪ್ರಕಾರ ಶನಿವಾರದ ದಿನ ಯಾವ ಶುಭ ಕಾರ್ಯಗಳನ್ನ ಕೂಡ ಮಾಡೋದಿಲ್ಲ, ಹೊಸ ಹೊಸ ಉದ್ಯೋಗಗಳಿಗೆ ಕೈ ಹಾಕೋದಿಲ್ಲ, ವ್ಯಾಪಾರ ವ್ಯವಹಾರಗಳನ್ನ ಶನಿವಾರದ ದಿನ ಮಾಡೋದಿಲ್ಲ ಜನ. ಆದರೆ ಇದೇ ಶನಿವಾರದ ದಿನ ನೀವು ಈ ತಂತ್ರ ಮಾಡಿಕೊಂಡ್ರೆ ಲವಂಗಗಳ ಸಹಾಯದಿಂದ ಅದೃಷ್ಟವಂತರಾಗ್ತೀರಾ, ಲಕ್ಷ್ಮೀಪುತ್ರರಾಗ್ತೀರಾ, ಹಣಕಾಸಿನ ಸಂಪಾದನೆ ಚೆನ್ನಾಗಿ ಮಾಡ್ಕೋಬೋದು. ಈ ತಂತ್ರ ನೀವು ಮಾಡಿಕೊಂಡ್ರೆ ದುಡ್ಡಿನ ಅವಶ್ಯಕತೆ ಇದ್ದವರು ನಿಮ್ಮ ಅನುಕೂಲಕ್ಕೆ ತಕ್ಕವಾಗಿ ಇರಬೇಕು, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಬೇಕು, ನಮ್ಮ ಕೈಯಲ್ಲಿ ದುಡ್ಡು ಉಳಿಬೇಕಂದ್ರೆ ಶನಿವಾರ ದಿನ ಈ ತಂತ್ರ ಮಾಡಿ. ವೀಕ್ಷಕರೇ, ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದು ಫಲ ಸಿಗದೆ ಹಣಕಾಸಿನ ಸಮಸ್ಯೆ ವರ್ಷಾನುಗಟ್ಟಲೆಯಿಂದ ನಿಮ್ಮ ಕೈ ಖಾಲಿಯಾಗಿದ್ದರೆ, ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ನೀವು ನರಳುತ್ತಾ ಇದ್ರೆ, ಎಷ್ಟು ಸಂಪಾದನೆ ಮಾಡಿದ್ರು ಕೂಡಿಟ್ಟಿರೋ ದುಡ್ಡು ಕೂಡ ಕಳ್ಕೊತಾ ಹೋಗ್ತಾ ಇದ್ರೆ, ಶನಿ ಮಹಾತ್ಮನ ಕೃಪಾ ಕಟಾಕ್ಷ ಇರುವಂತಹ ಶನಿವಾರದ ದಿನ ಈ ತಂತ್ರ ಮಾಡಿದರೆ ನೀವು ಲಕ್ಷ್ಮೀಪುತ್ರರಾಗ್ತೀರಾ. ಹಾಗಿದ್ದರೆ ಯಾವ ವ್ಯಕ್ತಿ ವಿಪರೀತ ಹಣಕಾಸಿನ ಸಮಸ್ಯೆ ಇಲ್ಲಿ ನರಳುತ್ತಾ ಇರ್ತಾನೋ, ಕೈಯಲ್ಲಿ ಬರುವಂಥ ದುಡ್ಡು ₹1 ಕೂಡ ಉಳಿಸ್ಕೊಳ್ಳಿಕ್ಕೆ ಅವನು ಒದ್ದಾಡ್ತಾ ಇರ್ತಾನೋ, ಬರುವಂಥ ದುಡ್ಡೆಲ್ಲ ನೀರಿನಂತೆ ಖರ್ಚಾಗಿ ಹೋಗ್ತಾ ಇರ್ತದೋ, ಇದರಿಂದ ಮಾನಸಿಕವಾಗಿ ಆ ವ್ಯಕ್ತಿ ನರಳುತ್ತಾ ಇದ್ರೆ ಶನಿವಾರದ ದಿನ ಲವಂಗಗಳ ಸಹಾಯದಿಂದ ಈ ತಂತ್ರ ಮಾಡ್ಕೋಬೇಕು. ನೋಡಿ, 5 ಶನಿವಾರಗಳ ಕಾಲ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಸಾಮಗ್ರಿಗಳನ್ನ ನೀವು ತಗೊಂಡು ಹೋಗಿ. ಒಂದು ಮಣ್ಣಿನ ದೀಪ, ಹಾಗೆ ಸ್ವಲ್ಪ ಸಾಸಿವೆ ಎಣ್ಣೆ ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ, ಅದು ತಗೊಳ್ಳಿ. 2 ಲವಂಗ, ಹೂ ಇರುವಂಥ ಅರಳಿರುವಂಥ 2 ಲವಂಗಗಳನ್ನ ತಗೊಂಡು ನೀವು ಶನಿವಾರದ ದಿನ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ನೀವು ಹೋದ ತಕ್ಷಣ ಮಣ್ಣಿನ ದೀಪದಲ್ಲಿ 2 ದೀಪಗಳಲ್ಲಿ ಒಂದೊಂದು ಲವಂಗಗಳನ್ನ ಹಾಕಿ, 2 ಮಣ್ಣಿನ ದೀಪ ತಗೊಂಡೋಗಿ ಒಂದೊಂದು ಲವಂಗಗಳನ್ನ ಹಾಕಿ, ನೀವು ತಗೊಂಡೋದಂಥ ಸಾಸಿವೆ ಎಣ್ಣೆನ ಆ ದೀಪದೊಳಗೆ ಹಾಕಿ ನೀವು ದೀಪ ಹಚ್ಚಿ ಶನಿ ಮಹಾತ್ಮನಿಗೆ ನಿಮಗಿರುವಂಥ ಸಮಸ್ಯೆಗಳು, ನಿಮಗಿರುವಂಥ ಕೆಲಸ ಕಾರ್ಯದ ಅಡೆತಡೆಗಳು, ನಿಮಗಿರುವಂಥ ಹಣಕಾಸಿನ ಸಮಸ್ಯೆಗಳು, ದುಡ್ಡು ಉಳಿತಾಯ ಇರೋದು ಅಥವಾ ದುಡ್ಡು ಕೈಲಿ ಬಂದಿರೋದು ಖರ್ಚಾಗ್ತಾ ಇರೋದು, ಸಂಪಾದನೆ ಆಗಬೇಕು ಅನ್ನುವಂಥ ವಿಚಾರಗಳನ್ನ ಸಂಕಲ್ಪನೆ ಮಾಡಿಕೊಂಡು ಶನಿ ಮಹಾತ್ಮನಿಗೆ ನೀವು ದೀಪಾರಾಧನೆ ಮಾಡಿ. ತದನಂತರ ಆ ದೀಪಾರಾಧನೆ ಮಾಡಿರುವಂಥ ದೀಪವನ್ನು ಯಾವ ಕಾರಣಕ್ಕೂ ಅಲ್ಲಿಂದ ಹೊರತೆಗಿಬೇಡಿ, ಅಲ್ಲೇ ದೇವಸ್ಥಾನದಲ್ಲಿ ಆ ದೀಪವನ್ನು ನೀವು ಇಟ್ಟು ಬನ್ನಿ. ಈ ರೀತಿಯಾಗಿ ನೀವು ಸುಮಾರು 5 ಶನಿವಾರಗಳ ಕಾಲ ಮಾಡಿದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯಾಗಿ ನಿಮ್ಮ ಕೈಯಲ್ಲಿ ದುಡ್ಡು ಉಳಿಯುತ್ತೆ. ಅದರಲ್ಲೂ ಕೂಡ ಲಕ್ಷ್ಮೀಪುತ್ರರಾಗ್ತೀರಾ. ಎಷ್ಟು ಸಂಪಾದನೆ ಮಾಡ್ತೀರಾ ಆ ತಕ್ಕನಾಗಿ ದುಡ್ಡು ನಿಮ್ಮ ಕಡೆ ಸ್ಟಾಕ್ ಆಗ್ತದೆ. ನೀವು ಯಾರಿಗಾದ್ರು ಕೊಟ್ಟಿರೋ ದುಡ್ಡು ವಾಪಸ್ ಬರಬೇಕು ಅಂದ್ರೆ ಈ ತಂತ್ರ ಮಾಡ್ಕೋಬೋದು, ಅಥವಾ ಯಾರಿಗಾದ್ರು ದುಡ್ಡು ಕೊಡಬೇಕು ಸಂಪಾದನೆ ಮಾಡಿ ಅಂತ ಹೇಳಿದ್ರು ಕೂಡ ಈ ತಂತ್ರ ನೀವು ಮಾಡ್ಕೋಬೋದು ವೀಕ್ಷಕರೇ. ಹಾಗೆ ನಿಮಗೇನಾದ್ರೂ ಶತ್ರುಕಾಟ ಇದ್ರೂ ಕೂಡ, ದೃಷ್ಟಿದೋಷ ಇದ್ರೂ ಕೂಡ ಈ ತಂತ್ರದ ಸಹಾಯದಿಂದ ಪರಿಹಾರ ಆಗುತ್ತೆ. ಅಷ್ಟು ಒಂದು ಸಾಸಿವೆ ಎಣ್ಣೆಯಲ್ಲಿ ಒಂದು ದೈವ ಶಕ್ತಿ ಇರ್ತದೆ ಶನಿ ಮಹಾತ್ಮನದು. ಲವಂಗಗಳ ಸಹಾಯದಿಂದ ಈ ತಂತ್ರ ಮಾಡ್ಕೊಳ್ಳಿ, ಒಳ್ಳೆ ಪರಿಹಾರ ನಿಮಗೆ ಸಿಗುತ್ತೆ. ದೃಷ್ಟಿದೋಷ ಶತ್ರುಕಾಟನೂ ಪರಿಹಾರ ಆಗುತ್ತೆ. ಹಾಗೆ ತಾಂತ್ರಿಕ ಶಕ್ತಿ ಇರುವಂಥ ಲವಂಗಗಳಿಂದ ಇನ್ನೊಂದು ಪ್ರಯೋಗ ನಿಮಗೆ ತಿಳಿಸ್ಕೊಡ್ತೇನೆ. ಈ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದ್ದರೆ ಆಗಾಗ ಮನಸ್ತಾಪಗಳಾಗೋದು, ಗಲಾಟೆಗಳಾಗೋದು, ಗದ್ದಲಗಳಾಗೋದು, ಮಾನಸಿಕ ಖಿನ್ನತೆಗಳ ಒಳಗಾಗಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇರ್ತದೆ ಕುಟುಂಬಸ್ಥರಿಗೆ. ಅವರು ಕೂಡ ಶನಿವಾರ ದಿನ ಈ ತಂತ್ರ ಸಾಧನ ಮಾಡ್ಕೊಳ್ಳಿ, ಅದು ಲವಂಗಗಳಿಂದನೇ. ಶನಿವಾರದ ದಿನ ರಾತ್ರಿ ಇಂಥ ಸಮಸ್ಯೆ ಇದ್ದವರು ತಾಮ್ರದ ತಟ್ಟೆ ತಗೊಳ್ಳಿ, ಮನೇಲಿ ಇದ್ದೇ ಇರುತ್ತೆ, ಚಿಕ್ಕದೊಂದು ತಾಮ್ರದ ತಟ್ಟೆ ತಗೊಳ್ಳಿ, 11 ಲವಂಗಗಳನ್ನ ಹಾಕಿ, 5 ಪಚ್ಚೆ ಕರ್ಪೂರದ ತುಂಡುಗಳನ್ನು ಹಾಕಿ, ಹಾಗೆ 5 ಏಲಕ್ಕಿಗಳನ್ನು ಹಾಕಿ ನೀವು ಸುಡಬೇಕಾಗ್ತದೆ. ಸುಟ್ಟ ಹೊಗೆಯನ್ನು ಎಲ್ಲ ಕಡೆ ಪಸರಿಸ್ಬಿಡಿ. ಮೂಲೆ ಮನೆಯ ಒಂದು ಮೂಲೆ ಬಿಡಬೇಡಿ. ಈ ಲವಂಗ, ಪಚ್ಚೆ ಕರ್ಪೂರ, ಎಲೆಯಿಂದ ಏಲಕ್ಕಿಯಿಂದ ಸುಟ್ಟ ಹೊಗೆ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಯಿಂದ ಇಡೀ ಮನೆ ಕೋಣೆಗಳು ಎಲ್ಲೆಲ್ಲಿದ್ದಾವೆ, ಮನೆಯಲ್ಲಿ ಯಾವುದಾದ್ರು ಕೋಣೆಗಳಿದ್ದಾವೆ ಎಲ್ಲ ಕೋಣೆಗಳು ನೀವು ಹೊಗೆನ ಪಸರಿಸ್ಬಿಡಿ. ಪಸರಿಸಿದ ನಂತರ ಅದು ಸಂಪೂರ್ಣವಾಗಿ ಕರ್ಕಲಾಗಿ ಬೂದಿ ಆಗಬೇಕು ಆ ಲವಂಗ ಮತ್ತು ಏಲಕ್ಕಿ.
ಆ ಕರ್ಪೂರದ ಒಂದು ಬೆಂಕಿಯಿಂದ. ತದನಂತರ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಕೊಂಡು, ಡಬ್ಬಿಯಲ್ಲಿ ಇಟ್ಕೊಳ್ಳಿ, ಅದು ಶೇಖರಣೆ ಮಾಡಿಕೊಂಡು ಪ್ರತಿದಿನ ಆ ಶನಿವಾರದಿಂದ ಒಂದು 5 ದಿನಗಳ ಕಾಲ ಒಂದು ಲೋಟ ನೀವು ನೀರು ತಗೊಂಡು ಆ ಏನು ಭಸ್ಮವಾಗಿರ್ತದೆ ಅಲ್ಲ ಪುಡಿ ಲವಂಗಗಳದ್ದು, ಆ ಪುಡಿನ ಭಸ್ಮದೊಳಗೆ ಆ ಲೋಟದಲ್ಲಿ ನೀರಿನ ಲೋಟದೊಳಗೆ ಹಾಕ್ಬಿಟ್ಟು ಆ ಲೋಟನ ನೀವು ಮನೆ ಬಾಗಿಲಿಂದ ಹೊರಗಡೆ ನೀವು ಇಟ್ಟು ನೋಡಿ. ಸುಮಾರು ದಿನಗಳ ಕಾಲ ಪ್ರತಿದಿನ ಸ್ವಲ್ಪ ಸ್ವಲ್ಪ ಇಟ್ಟು ನೋಡಿ. ಮನೆಯಲ್ಲಿರುವಂಥ ತಂತ್ರ ಮಂತ್ರದ ಶಕ್ತಿ, ನಕಾರಾತ್ಮಕ ಶಕ್ತಿ ಅಥವಾ ಮನೆ ಮೇಲೆ ಯಾವುದೇ ದುಷ್ಟ ಗ್ರಹ ಪೀಡೆಗಳ ಕಾಡಾಟ, ಭೂತ ಪ್ರೇತ ಆತ್ಮಗಳಂತಹ ಕಾಡಾಟ, ಯಾವ ನೆಗೆಟಿವ್ ಎನರ್ಜಿಗಳು ಕೂಡ ನಿಮ್ಮ ಮನೆಗೆ ಹುಲ್ಲು ಕಡ್ಡಿಯಷ್ಟು ಟಚ್ ಆಗ್ಲಿಕ್ಕೆ ಬಿಡೋದಿಲ್ಲ. ಈ ತಂತ್ರ ಅಷ್ಟು ಶಕ್ತಿ ಇರ್ತದೆ. ಶನಿವಾರ ದಿನನೇ ಮಾಡಿ. ಮಾಟಾ ಮಂತ್ರದ ದೃಷ್ಟಿ, ವಾಮಾಚಾರದ ದೃಷ್ಟಿ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಇರೋದಿಲ್ಲ, ಪ್ರತಿ ದಿನ ನಷ್ಟ ಕಾಣ್ತಾ ಇರ್ತಾರೆ. ಯಾವ ಹೊಸ ಉದ್ಯೋಗ ಮಾಡಲಿಕ್ಕೂ ಆಗೋದಿಲ್ಲ, ಯಾವ ಹೊಸ ವ್ಯಾಪಾರ ಮಾಡಲಿಕ್ಕೂ ಆಗೋದಿಲ್ಲ, ಯಾವ ವ್ಯವಹಾರ ಮಾಡಲಿಕ್ಕೂ ಇವ್ರ ಕೈ ಎತ್ತಲ್ಲ, ಬಾಯಿ ಎತ್ತಲ್ಲ. ಅಂಥವ್ರು ಏನು ಮಾಡ್ತೀರಾ, ಇದೇ ಶನಿವಾರದ ದಿನ ವಿಶೇಷ ಒಂದು ಶಕ್ತಿ ಇರುವಂತಹ ಶಿವನ ದೇವಸ್ಥಾನಕ್ಕೆ ನೀವು ಶನಿವಾರದ ದಿನ 5 ಲವಂಗಗಳನ್ನ ತಗೊಂಡು ಹೋಗಿ. ನೀವು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಬೆಳಗ್ಗೆನೆ ಹೊರಟು ಬಿಡಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಉತ್ತರ ಮುಖವಾಗಿ ನಿಂತ್ಕೊಂಡು ಆ 5 ಲವಂಗಗಳನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ. ಅರ್ಪಣೆ ಮಾಡಿದ ನಂತರ 108 ಬಾರಿ ಶಿವನ ಬೀಜಾಕ್ಷರ ಆದಂತಹ ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಿ. ಈ ರೀತಿಯಲ್ಲಿ ಸುಮಾರು ನೀವು ಒಂದು 11 ಶನಿವಾರಗಳ ಕಾಲ ಮಾಡಿ ವೀಕ್ಷಕರೇ. ವ್ಯಾಪಾರ ವ್ಯವಹಾರದಲ್ಲಿ ಶಿವನ ಒಂದು ಕೃಪಾ ಕಟಾಕ್ಷದಿಂದ ಅತ್ಯದ್ಭುತ ಪಾಸಿಟಿವ್ ಶಕ್ತಿಗಳಿಂದ ವ್ಯವಹಾರದಲ್ಲಿ ಉನ್ನತವಾಗಿ ನೀವು ಬೆಳಿತೀರಾ. ಉತ್ತರಾದಿಯಾಗಿ ಪ್ರಗತಿ ಕಾಣ್ತೀರಾ. ಜನ ಮನ ಧನ ಆಕರ್ಷಣೆ ಆಗುತ್ತೆ ಶಿವನ ಕೃಪಾ ಕಟಾಕ್ಷದಿಂದ. ಈ ಲವಂಗದ ತಂತ್ರ ನೀವು ಶನಿವಾರ ದಿನ ಶಿವಾಲಯ ದೇವಸ್ಥಾನದಲ್ಲಿ ಮಾಡಿಕೊಂಡ್ರೆ, ಈ ರೀತಿಯಲ್ಲಿ ಅತ್ಯದ್ಭುತ ತಾಂತ್ರಿಕ ಶಕ್ತಿ ಇರುವಂಥ ಲವಂಗಗಳ ಸಹಾಯದಿಂದ ನೀವು ತಂತ್ರಗಳನ್ನ ಮಾಡ್ತಾ ಹೋಗಿ. ಹಣಕಾಸಿನ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳು, ದುಷ್ಟ ಗ್ರಹ ಪೀಡೆಗಳ ಕಾಡಾಟ ಇದ್ರೂ ಕೂಡ ಪರಿಹಾರ ಆಗುತ್ತೆ ಲವಂಗಗಳಿಂದ. ಶನಿವಾರನೇ ಮಾಡಿ ಒಳ್ಳೆ ರೀತಿಯಲ್ಲಿ ಪರಿಹಾರ ತಗೋಬೋದು. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ನಿಮ್ಮ ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ವಿಶೇಷವಾಗಿ ಸಾತ್ವಿಕ ಪರಿಹಾರಗಳು ಬೇಕು ಅಥವಾ ತಾಂತ್ರಿಕ ಪರಿಹಾರಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ಕಾಲ್ ಮಾಡ್ಬೋದು ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.